Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 12 verse 2. God is my Savior, I will trust Him and not be afraid. ಏಷಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 2ನೇ ವಚನ. ಇಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು. ಹೌದು, ಈ ಹೊತ್ತು ನಾವು ಈ ವಾಕ್ಯವನ್ನ ನಮ್ಮ ಬಾಯಿಂದ ಅರಿಕೆ ಮಾಡಬೇಕಾಗಿದೆ. ಏನೆಂದರೆ ನಮ್ಮ ದೇವರು ನಮಗೆ ರಕ್ಷಣೆಯನ್ನು ಕೊಡುವಾತನು. ಆದ್ದರಿಂದ ನಾನು ಹೆದರುವುದಿಲ್ಲ, ನಾನು ಆತನಲ್ಲಿ ಭರವಸೆ ಇಡುವೆನು ಎಂಬುದಾಗಿ ನೀವು ನಿಮ್ಮ ಬಾಯಿಂದ ಇವತ್ತು ಅರಿಕೆ ಮಾಡಿರಿ. ದೇವರಾದ ಯೆಹೋವನು ಈ ರೀತಿ ಹೇಳುತ್ತಾನೆ, ಪರಾತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ನೀನು ದೇವರ ರಕ್ಷಣೆಯನ್ನು ಬೇಡಿ. ಇಂದು ದೇವರ ಪಾದದ ಬಳಿ ಬರುವಾಗ ದೇವರು ನಿನ್ನನ್ನು ಸಂರಕ್ಷಿಸುತ್ತಾರೆ, ದೇವರು ನಿನ್ನನ್ನು ಎಲ್ಲ ಕೇಡಿನಿಂದ ರಕ್ಷಿಸುತ್ತಾರೆ. ಆದ್ದರಿಂದ ನೀನು ಹೆದರದೆ ಯೆಹೋವ ದೇವರಲ್ಲಿ ಭರವಸೆ ಇಡು. ಹೌದು, ದೇವರಲ್ಲಿ ನಾವು ಭಯ ಭಕ್ತಿ ಇಟ್ಟು ಜೀವಿಸಬೇಕು. ಈ ರೀತಿ ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಸತ್ಯವೇದದಲ್ಲಿ ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನೋಹನು ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗಾಗಿ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ. ಇಲ್ಲಿ ನೋಹನ ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ದೇವರಿಂದ ಅವನಿಗೆ ಬಂದಿರತಕ್ಕಂಥ ಆ ದೈವೋಕ್ತಿಯನ್ನು ಅವನು ಸ್ವೀಕರಿಸಿಕೊಂಡನು. ದೇವರಿಂದ ಬಂದಿರತಕ್ಕಂಥ ಆ ಎಚ್ಚರಿಕೆಗೆ ಅವನು ಕಿವಿಗೊಟ್ಟನು. ಅವನು ತನ್ನ ಕುಟುಂಬದ ಸಂರಕ್ಷಣೆಗಾಗಿ ಒಂದು ನಾವೆಯನ್ನು ಕಟ್ಟಿದನು. ಈ ಭಯ ಅನ್ನುವಂಥದ್ದನ್ನು ನಾವು 2 ವಿಧಗಳಲ್ಲಿ ವಿಂಗಡಿಸಿ ನೋಡೋಣ. ಭಯ ನಮ್ಮಲ್ಲಿ ಬರುವಾಗ ಅದು ಕ್ರಿಯೆ ಮಾಡುತ್ತದೆ. ಒಂದು ರೀತಿಯ ಭಯ ನಮಗೆ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಬರುವಂಥ ಭಯವಾಗಿದೆ. ಇನ್ನೊಂದು ರೀತಿಯ ಭಯ ನಮ್ಮನ್ನು ನಾಶನದ ಮಾರ್ಗಕ್ಕೆ ನಡೆಸುವಂತಹ ಭಯವಾಗಿದೆ. ಪ್ರಿಯರೇ, ಕೆಲವು ರೀತಿಯ ಭಯವು ನಮ್ಮನ್ನು ಎಚ್ಚರಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತವೆ. ಆದರೆ ಕೆಲವು ರೀತಿಯ ಭಯಗಳು, ಕಾರಣವಿಲ್ಲದೆ ಬರ್ತಕ್ಕಂಥ ಭಯಗಳು ನಮ್ಮ ಹೃದಯಗಳು ಬಾಡಿ ಹೋಗುವಂತೆ ಮಾಡುತ್ತವೆ. ನಾವು ಕಾಯಿಲೆಗಳಿಗೆ ಒಳಗಾಗುತ್ತೇವೆ. ಕೊನೆಗೆ ಮರಣಕ್ಕೆ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಉದಾಹರಣೆಗಾಗಿ ನಾವು ನೋಡಬೇಕಾದ್ರೆ, ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ಭಯ ಪಡುತ್ತಾರೆ. ಆ ಭಯದಿಂದಾಗಿ ಅವರು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆದು ಉತ್ತಮ ದರ್ಜೆಯಲ್ಲಿ ಅವರು ತೇರ್ಗಡೆ ಆಗುತ್ತಾರೆ. ಮತ್ತು ತಂದೆ ತಾಯಿಗಳಿಗೆ ಮಕ್ಕಳು ಭಯ ಪಡ್ತಾರೆ. ಆದ್ದರಿಂದ ಕೆಟ್ಟದಕ್ಕೆ ಹೋಗದಂತೆ ಒಳ್ಳೆ ಮಾರ್ಗದಲ್ಲಿ ಅವರು ನಡೆಯುತ್ತಾರೆ. ಮತ್ತು ಈ ವೈದ್ಯರುಗಳ ಬಗ್ಗೆ ನಾವು ನೋಡುವುದಾದರೆ, ಅವರು ಅನೇಕ ರೋಗಿಗಳನ್ನು ಸಂಧಿಸಬೇಕಾಗುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ಶಸ್ತ್ರಚಿಕಿತ್ಸೆ ಮಾಡುವಾಗಲೂ ಕೂಡ ಅನೇಕ ವಿಧವಾದಂಥ ಮುನ್ನೆಚ್ಚರಿಕೆಯ ಕ್ರಮವನ್ನು ಅವರು ವಹಿಸಿಕೊಳ್ಳಬೇಕಾಗುತ್ತದೆ. ಆ ರೋಗಿಗಳಲ್ಲಿರುವ ಕ್ರಿಮಿಕೀಟಗಳು ನಮ್ಮನ್ನು ತಾಕಿ ನಮ್ಮನ್ನು ಘಾಸಿಗೊಳಿಸಬಹುದು ಎಂಬುದಾಗಿ ಅವರು ಭಯಪಡುತ್ತಾರೆ. ಭಯಪಟ್ಟು ಅವರು ಅದರಲ್ಲೇ ಕೊರಗಿ ಅವರು ಸಾಯುವುದಿಲ್ಲ. ಆದರೆ ಆ ಭಯದಿಂದ ಹೊರಬರಲಿಕ್ಕೆ, ಭಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವರು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಳುತ್ತಾರೆ. ಪ್ರಿಯರೇ, ಅದೇ ರೀತಿಯಲ್ಲಿ ಯಾವ ಮನುಷ್ಯನು ದೇವರಿಗೆ ಭಯಪಡ್ತಾನೋ ಅವನು ಕೆಟ್ಟದ್ದನ್ನು ಮಾಡದಂತೆ, ಪಾಪವನ್ನು ಮಾಡದಂತೆ ರಕ್ಷಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ಹೌದು, ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ದೇವರ ಮೇಲೆ ನಾವು ಭಯವಿಟ್ಟು ಜೀವಿಸಬೇಕು. ದೇವರ ಮೇಲೆ ನಾವು ಭಕ್ತಿ ಇಟ್ಟು ಜೀವಿಸಬೇಕು. ಆಗ ನಾವು ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ನೋಹನು ಎಚ್ಚರಿಕೆಯನ್ನು ಹೊಂದಿದನು. ದೇವರಲ್ಲಿ ಭಯಭಕ್ತಿ ಇಟ್ಟು ನಾವೆಯನ್ನು ಸಿದ್ಧಪಡಿಸಿದನು. ಜಲಪ್ರಳಯದಿಂದ ನಾಶವಾಗದಂತೆ ತಪ್ಪಿಸಿಕೊಂಡನು. ನೀನು ಇವತ್ತು ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾ ಇದೆಯಾ? ನೀನು ಭಯಭಕ್ತಿ ಇಟ್ಟು ಜೀವಿಸು. ನಿನ್ನ ಕುಟುಂಬವನ್ನು ಕ್ರಿಸ್ತನ ಕಡೆಗೆ ತಿರುಗಿಸಿಕೊ. ನೀನು ಕರ್ತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವುದಾದರೆ ಆತನು ತನ್ನ ರಕ್ತದಿಂದ ನಿನ್ನನ್ನು ತೊಳೆದು ನಿನ್ನನ್ನು ಶುದ್ಧಗೊಳಿಸುತ್ತಾನೆ. ನನ್ನ ಪ್ರಿಯ ದೇವ ಮಗುವೆ, ಇಂದಿನಿಂದ ನೀವು ಯಾವುದಕ್ಕೂ ಭಯಪಡುವುದು ಬೇಡ. ಯಾಕೆಂದರೆ ದೇವರೇ ನಿನಗೆ ರಕ್ಷಣೆಯಾಗಿದ್ದಾರೆ. ದೇವರು ನಿನಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ಕಳವಳ ಪಡಬೇಡ ಎಂಬುದಾಗಿ. ದೇವರೇ ನಿನಗೆ ಬಲವು, ದೇವರೇ ನಿನಗೆ
ರಕ್ಷಕನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ನಮ್ಮನ್ನು ರಕ್ಷಿಸುವಾತನಪ್ಪ, ಅದಕ್ಕಾಗಿ ಸ್ತೋತ್ರ. ಆದುದರಿಂದ ನಾವೆಲ್ಲರೂ ಕರ್ತನೆ ಭಯಪಡದೆ ಹೆದರದೆ ನಿನ್ನ ಮಕ್ಕಳಾಗಿ ನಿನ್ನ ಮೇಲೆ ಭಯಭಕ್ತಿ ಇಟ್ಟು ಜೀವಿಸ್ತೇವಪ್ಪ. ಆಶೀರ್ವಾದ ಮಾಡು ಕರ್ತನೆ. ನೀವೇ ನಮಗೆ ಬಲವಾಗಿದ್ದುಕೊಂಡು ನಮಗೆ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ನಡೆಸು ಕರ್ತನೆ. ಅನೇಕರು ಅನೇಕ ಚಿಕ್ಕ ಪುಟ್ಟ ಕಾರ್ಯಗಳಿಗೆ ಭಯಪಟ್ಟು ಜೀವಿಸ್ತಾರೆ ಸ್ವಾಮಿ. ಆ ಭಯ ಅವರಿಂದ ಓಡಿ ಹೋಗುವಂತೆ ಮಾಡು ಕರ್ತನೆ. ನೀನು ಕೊಟ್ಟಿರುವ ಆತ್ಮವು ಭಯದ ಆತ್ಮವಲ್ಲಪ್ಪ, ಬಲ ಪ್ರೀತಿ ಶಿಕ್ಷಣಗಳ ಆತ್ಮವನ್ನ ನೀನು ಮಾನವರಿಗೆ ಕೊಟ್ಟಿದ್ದಿ ತಂದೆ. ಅದಕ್ಕಾಗಿ ಸ್ತೋತ್ರ ದೇವ. ಅಪ್ಪ ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಅವರು ಕೇವಲ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಇಲ್ಲಿ ಅನೇಕರು ದೇವ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾ ಇದ್ದಾರೆ ಕರ್ತನೆ. ಅವರನ್ನು ವಿಶೇಷವಾಗಿ ಆಶೀರ್ವದಿಸಪ್ಪ. ಅಂದು ನೋಹನನ್ನು ಅವನ ಕುಟುಂಬವನ್ನು ನಾವೇ ಎಲ್ಲಿ ಸೇರಿಸಿ ನೀವು ಅವರನ್ನು ಸಂರಕ್ಷಿಸಿದ ಹಾಗೆ ದೇವ, ಇವರೆಲ್ಲರೂ ಕೂಡ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾ ಇದ್ದಾರೆ ಕರ್ತನೆ. ಇವರನ್ನು ಇವರ ಕುಟುಂಬವನ್ನು ಆಶೀರ್ವದಿಸಿ ನಿನ್ನ ಆಶ್ರಯದಲ್ಲಿ ಇವರನ್ನು ಬೆಳೆಸಬೇಕಾಗಿ ಎಲ್ಲ ಪ್ರಾರ್ಥನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.